ಹೋಮ್ವರ್ಕ್ ಕೊಟ್ಟಿದ್ನಲ್ಲ ಏನ್ ಮಾಡಿದ್ರನ್ನೆಲ್ಲ ಹಬ್ಬದಾಗ ಸುಮ್ಮನೆ ಕುಂತಿರೋ ಉಳುಕ ಹಬ್ಬ ಮಾಡಿ ಎಲ್ಲ ಹೋಮ್ವರ್ಕ್ ಮಾಡಿರಿ? All of you have done homework? ಗುರುರಾಜ್, ಸ್ವಾತಿ ಮಾಡಿ ಅಮ್ಮ, ಗೀತಾ ಹೋಮ್ವರ್ಕ್ ಮಾಡಿಯಾ? ಗುಡ್. ವೈಷ್ಣವಿ, ರುದ್ರೇಶ್, all of you have done. ಭಾಳ ಒಬಿಡಿಯಂಟ್ ಸ್ಟೂಡೆಂಟ್ಸ್ ಅದರಿ, ಹೇಳಿದ್ದೆಲ್ಲ ಮಾಡ್ತಾರೆ. ಒಳ್ಳೆಯದು, ಸಂತೋಷ. ಈಗ ನಾನು ನಿಮಗೆ 3ನೇ ಮೆಥಡ್ ಥಿಯರಿ ಹೇಳಿದ್ದೆ. ಥಿಯರಿ ಹೇಳಿ ಅದರದ್ದು ಏನೋ ಜರ್ನಲ್ ಎಂಟ್ರಿನ ಕಳಿಸಿದ್ದೆ ನಾನು. ಜರ್ನಲ್ ಎಂಟ್ರಿ ಡಿಸ್ಕಷನ್ ಮಾಡಿತ್ತಲ್ಲ. I hope I have discussed journal entry. Yes, sir. Third method of journal entry discussion ಮಾಡಿದ್ದೇನೆ. When venturers contribute capital, joint bank account letter to venturers account, and goods are purchased for cash, joint venture account letter to bank account, joint bank account. If goods are purchased on credit, then creditors account. ಅವೆಲ್ಲ ಆಗಿದೆಯಲ್ಲ. ಒಂದು ಪ್ರಾಬ್ಲಮ್ ಬಿಡಿಸಿದ್ನೇನು ಅದ್ರ ಮೇಲೆ ನಾನು ಪ್ರಾಬ್ಲಮ್ ಬಿಡಿಸೇನಿ. ಅಬ್ದುಲ್ ಅಂಡ್ ಬಶೀರ್ ಪ್ರಾಬ್ಲಮ್ ಬಿಡಿಸಿದೇನೆ ನಾನು, ಹೌದಾ? ಮತ್ತೆ ಈ ಪ್ರಾಬ್ಲಮ್ ಏನ್ ಮಾಡ್ಬೇಕೀಗ? ಇವತ್ತು ಬಿಡಿಸೋ ಪ್ರಾಬ್ಲಮ್ ಕಳಿಸಿದೇನಿ. ಇವತ್ತು ಬಿಡಿಸೋ ಪ್ರಾಬ್ಲಮ್ ಕಳಿಸಿದೇನಿ ಇಲ್ಲ? ಅರೆ ರೇ 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 ಈಗ ಕಳಿಸ್ಬಿಡ್ಲಿ? ಈಗ ಕಳಿಸ್ತೇನೆ ನೋಡಿ. 5 minutes ಐ ವಿಲ್ ಕಮ್ ಬ್ಯಾಕ್. ಸದ್ಯ ಕಳಿಸ್ತೇನೆ. ಓಕೆ. ಓಕೆ, ಸ್ಕ್ರೀನ್ ಶೇರ್ ಆಗಿದೆ ನೋಡಿ, ಆಗಿದೆಯಲ್ಲ? ಸ್ಕ್ರೀನ್ ಶೇರ್ ಆಗಿದೆಯಲ್ಲ ನೋಡಿ. ಎ ಬಿ ಅಂಡ್ ಸಿ ನಿಮ್ಮ ಮೊಬೈಲ್ಗೂ ಕಳಿಸಿದ್ದೇನೆ ನಾನು ಅದನ್ನೀಗ. ಒಂದು ಸ್ಕ್ರೀನ್ ಶೇರು ಮಾಡಿದ್ದೇನೆ ಈಗ. ಎ ಬಿ ಅಂಡ್ ಸಿ enter into joint venture. There are 3 venturers. Listen to me. There are no 2 ventures, there are 3 venturers. A, B and C enter into joint venture, agreeing to divide the profits or losses equally. Their profit sharing ratio is equal. They contributed rupees 10,000 each. 3 ಮಂದಿ 10,000. Deposited the same into joint bank. Joint bank ಗೆ deposit ಮಾಡಿದ್ರು. They bought goods for cash 25,000. Cash ಗೆ 25,000. They also bought goods from Hiralal for rupees 12,000 on credit. Cash 25, Hiralal in the 12,000 credit. A contributed goods worth rupees 4,000 is aldane, and they paid carriage 1,500, for other expense 2,300.
They sold some portion of the goods for cash, 55,000, and the remaining goods to Motilal on credit, rupees 5,000. Who accepted the bill for this amount? The bill was discounted on credit for rupees 5,000, for rupees 4,800. They paid the amount due to Hiralal and settled their account also. ಇಲ್ಲಿ 3 ಜನ ವೆಂಚರರ್ಸ್ ಇದ್ದಾರೆ ನೋಡಿ. ನಾನು ಹೇಳಿದ್ದೇನೆ ನಿಮಗೆ, ಈ ಥರ್ಡ್ ಮೆಥಡ್ ನಲ್ಲಿ ಫಸ್ಟ್ ನೀವು ಹಾಕಬೇಕಾದಂತ ಅಕೌಂಟ್ ಯಾವುದು ಅಂದ್ರೆ ಜಾಯಿಂಟ್ ವೆಂಚರ್ ಅಕೌಂಟ್. ಮೊದಲು ಇದನ್ನ ಹಾಕಿ ಮುಗಿಸ್ಬಿಡ್ರಿ. ನಂತರ ನೀವು ಜಾಯಿಂಟ್ ಬ್ಯಾಂಕು ಆಮೇಲೆ ವೆಂಚರರ್ಸ್ ಅಕೌಂಟ್ ಹಾಕ್ರಿ. ಸೈಮಲ್ಟೇನಿಯಸ್ಲಿ ಕ್ಲೋಸ್ ಆಗ್ತಾವೆ. ಫಸ್ಟ್ ನೀವು ಜಾಯಿಂಟ್ ವೆಂಚರ್ ಅಕೌಂಟ್ ಅನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿ ನೋಡಿ. ಓಕೆ, ಬಿಡ್ತಾನ? ಓಕೆ, ಬರ್ರಿ ಫಸ್ಟ್ ಜಾಯಿಂಟ್ ವೆಂಚರ್ ಅಕೌಂಟಿಗೆ ಬರ್ರಿ. ಜಾಯಿಂಟ್ ವೆಂಚರ್ ಅಕೌಂಟ್ ಯಾರ ಪುಸ್ತಕನಾಗ ಅಲ್ಲಿದು ಇಂಡಿಪೆಂಡೆಂಟ್ ಇದು. ಫಸ್ಟ್ ಏನಪ್ಪ, when they purchase the goods, when they purchase the ಕ್ಯಾಶ್ ಖರೀದಿ ಮಾಡ್ಯಾರ, ಅದಕ್ಕೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಕ್ಯಾಶ್ ಪರ್ಚೇಸ್, ಕಾಸ್ಟ್ ಆಫ್ ಗೂಡ್ಸ್ ಎಷ್ಟು ನೋಡ್ರಿ, ಅದು 25,000. ಅದಲ್ದನೆ ಅವರು ಉದ್ರಿಗೆನೂ ಖರೀದಿ ಮಾಡ್ಯಾರ. ಉದ್ರಿಗೆ ಯಾರಿಂದ ಖರೀದಿ ಮಾಡ್ಯಾರ? ಉದ್ರಿಗೆ they bought goods for cash 25,000 and goods from Hiralal 12,000. ಇಲ್ಲಿ ಏನನ್ಬೇಕು? ಟು Hiralal. ಕ್ರೆಡಿಟ್ ಪರ್ಚೇಸ್ 12,000. ಇದಲ್ದನೆ ಒನ್ ಆಫ್ ದ ವೆಂಚರರ್, 3 ಜನರಲ್ಲಿ ಎ ಬಿ ಸಿ ಅಲ್ಲಿ ಒನ್ ಆಫ್ ದ ವೆಂಚರರ್ಸ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಗೂಡ್ಸ್ ಔಟ್ ಆಫ್ ಹಿಸ್ ಓನ್ ಸ್ಟಾಕ್. ಅವನ ಸ್ಟಾಕ್ ನಿಂದ ಒಬ್ಬವ ಗೂಡ್ಸ್ ಅನ್ನ ಕಾಂಟ್ರಿಬ್ಯೂಟ್ ಮಾಡ್ಯಾನ. ಇದು ಖರೀದಿ ಮಾಡಿದ್ದಲ್ಲ, ಹೊರಗಿನಿಂದ ವೆಂಚರರೇ ಹಾಕಿದ್ದು. ಯಾವ ವೆಂಚರರ್ ಹಾಕ್ಯಾನ ನೋಡ್ರಿ? ಎ, ಮಿಸ್ಟರ್ ಎ ಕಾಂಟ್ರಿಬ್ಯೂಟೆಡ್ ಎಷ್ಟು? ಗೂಡ್ಸ್ ವರ್ತ್ rupees 4,000. ಅವಾಗ ಏನನ್ಬೇಕು? ಟು ಎಸ್ ಅಕೌಂಟ್. ಗೂಡ್ಸ್ ಕಾಂಟ್ರಿಬ್ಯೂಟೆಡ್ ಎಷ್ಟು? 4,000. ನೋಡ್ರಿ, ಇದಷ್ಟು ಟೋಟಲ್ ಪರ್ಚೇಜ್ ಆಯ್ತು. ಇದಷ್ಟು ಟೋಟಲ್ ಪರ್ಚೇಜ್ ಆಯ್ತು. ಇದಷ್ಟು ಟೋಟಲ್ ಪರ್ಚೇಜ್ 25,000 ಪರ್ಚೇಜ್ ಫಾರ್ ಕ್ಯಾಶ್. ನೋಡ್ರಿ, 25,000 for cash, 12,000 on credit, 4,000 is contribution. Total goods purchase or total capital ಶುರುವಾತಿ ಏನು? 25 plus 12, 27, 37 plus 4. Total goods worth rupees 41,000 have been purchased. ಈ 41,000ರಲ್ಲಿ 25,000 ಕ್ಯಾಶ್ ಕೊಟ್ಟು ಖರೀದಿ ಮಾಡಿದ್ದಾರೆ. ಇನ್ನು 12,000 ಉದ್ರಿ, ಹಿರಾಲ್ ಉದ್ರಿ ಆಗಿದೆ. ಇನ್ನು 4,000 ಒಬ್ಬ ವೆಂಚರರು ತನ್ನ ಸ್ಟಾಕ್ ನಿಂದ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ದಿಸ್ ಇಸ್ ದ ಟೋಟಲ್ ಪರ್ಚೇಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನು ಎಕ್ಸ್ಪೆನ್ಸ್ ಬರುತ್ತೆ. ಟು ಜಾಯಿಂಟ್ ಬ್ಯಾಂಕ್ ಏನೇನೋ ಎಕ್ಸ್ಪೆನ್ಸ್ ನೋಡ್ರಿ. ಟು ಜಾಯಿಂಟ್ ಬ್ಯಾಂಕ್ carriage how much? 1,500 inner column. Other expense yesterday, other expense how much? 2,300. Total expense 2,800 to 3,800. ಇದಲ್ದನೆ ಬಿಲ್ ಇದೆ ನೋಡಿ, 5,000 ಬಿಲ್, ಅದು ಡಿಸ್ಕೌಂಟ್ ಆಗಿದೆ.
ಅದಕ್ಕೆ ಅದನ್ನ ಡಿಸ್ಕೌಂಟ್ ಅನ್ನೇ ಚಾರ್ಜ್ ಮಾಡ್ರಿ. ಡಿಸ್ಕೌಂಟ್ ಆನ್ ಬಿಲ್ 200. ಡಿಸ್ಕೌಂಟ್ ಆನ್ ಬಿಲ್ 200. ಇಲ್ಲಿ ಮಾರಾಟ ಮಾಡ್ಯಾರ. ಸಮ್ ಪೋರ್ಷನ್ ಆಫ್ ದ ಗೂಡ್ಸ್ have been sold for rupees 55,000 joint bank account. Say 55,000. Some portion under, not all goods. Some portion. ಇನ್ನು ಉಳಿದಿದ್ದು ಏನಾಗಿದೆ ನೋಡಿ, ರಿಮೈನಿಂಗ್ ಗೂಡ್ಸ್. ರಿಮೈನಿಂಗ್ ಗೂಡ್ಸ್ ಏನಾಗಿದೆ ನೋಡಿ. ವಾಟ್ ಆರ್ ದ ರಿಮೈನಿಂಗ್ ಗೂಡ್ಸ್? ಗೂಡ್ಸ್ ಸೋಲ್ಡ್ ಫಾರ್ ಕ್ರೆಡಿಟ್. ನೋಡ್ರಿ, they sold some portion of the goods for cash 55,000 and remaining goods for Motilal. So buy Motilal. ಎಷ್ಟಕ್ಕೆ ಮಾರಾರ? ಕ್ರೆಡಿಟ್ ಸೇಲ್. ಎಷ್ಟಕ್ಕೆ ಮಾರಾರ ಮೋತಿಲಾಲ್ಗ? ಆನ್ ಕ್ರೆಡಿಟ್ ₹5,000. ಮೋತಿಲಾಲ್ಗ 5,000. ಅವ ಅದಕ್ಕೆ ಏನ್ ಮಾಡಿದ? ಬಿಲ್ ಕೊಟ್ಟ. 5,000. ಆ ಬಿಲ್ ಒಯ್ದು ಏನ್ ಮಾಡಿದ್ರಿ ನೀವು? ಆ ಬಿಲ್ ಒಯ್ದು ಏನ್ ಮಾಡಿದ್ರಿ? ಡಿಸ್ಕೌಂಟ್ ಮಾಡಿದ್ರಿ. ಡಿಸ್ಕೌಂಟ್ ಆದ ನಿಮಗೆ ಏನ್ ಬಂತು? ಕ್ಯಾಶ್ ಬಂತು. ಆ ಬಿಲ್ ಕೊಡಕ್ ನೀವೇನ್ ಕೊಟ್ರಿ ಅವಂಗ? ಗೂಡ್ಸ್ ಕೊಟ್ರಿ. ನೀವು ಗೂಡ್ಸ್ ಕೊಡಕಿನ ಮುಂಚೆ ಗೂಡ್ಸ್ ಎಲ್ಲಿಂದ ತಂದ್ರಿ? ಕಿರಾಳನ್ ಕಡೆ ಅಂತ ತಂದ್ರಿ. ಕಿರಾಳನ್ ಕಡೆ ತರಕ ನಿಮ್ಮ ಹತ್ರ ರೊಕ್ಕ ಎಲ್ಲಿತ್ತು? ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರಿ. ಯಾರು? ಎ ಬಿ ಸಿ 10,000 ಕಾಂಟ್ರಿಬ್ಯೂಟ್ ಮಾಡಿದ್ರು. ಕೈಯಲ್ಲಿ ಐತೆ ಅಂತಿದ್ರು ಮೊದಲು ಸಣ್ಣರ್ದಾಗ, ಗೊತ್ತಾನ? ಕೈಯಲ್ಲಿ ಐತ, ಕದ್ದಾಗ ಐತ. ಕದ ಏನ್ ಕೊಡ್ತ? ಕಟ್ಟಿಗೆ ಕೊಡ್ತ. ಕಟ್ಟಿಗೆ ಏನ್ ಮಾಡಿದ್ವಿ? ಹೊಲಿಗೆ ಹಾಕಿದೆ. ಹೊಲಿಗೆ ಏನ್ ಕೊಡ್ತ? ಬೂದಿ ಕೊಡ್ತ. ಬೂದಿ ಏನ್ ಮಾಡಿದ್ರಿ? ತಿಪ್ಪಿಗೆ ಹಾಕಿ. ತಿಪ್ಪಿ ಏನ್ ಕೊಡ್ತ? ಗೊಬ್ಬರ ಕೊಡ್ತ. ಗೊಬ್ಬರ ಏನ್ ಮಾಡಿದ್ವಿ? ಹೊಲಕ್ಕೆ ಹಾಕಿ. ಹೊಲ ಏನ್ ಕೊಡ್ತ? ಜೋಳ ಕೊಡ್ತ. ಅಂತೇಳಿಲ್ಲ? ದಟ್ ಇಸ್ ಕಾಲ್ಡ್ ಸೈಕಲ್. ಅವ್ ಸಣ್ಣರ್ದಾಗ ಗೊತ್ತಿಲ್ದಂಗ ಆಡೇವ ಅದನ್ನ. ಇಲ್ಲ ಹಂಗ ರೊಕ್ಕ ಹೋಗಿ ಏನಾತು? ಗೂಡ್ಸ್ ಆತು. ಗೂಡ್ಸ್ ಹೋಗಿ ಏನಾತು? ಸೇಲ್ಸ್ ಆತು. ಸೇಲ್ಸ್ ಹೋಗಿ ಏನಾತು? ಬಿಆರ್ ಆತು. ಬಿಆರ್ ಹೋಗಿ ಏನಾತು? ಕ್ಯಾಶ್ ಆತು. ಅದು ಹೋಗಿ ಇದಾತು. ಡುಮ್ಡುಮುಕ್ ಅಂತಿದ್ವಿ, ಗೊತ್ತನ್ನ ನಾವು ಮೊದಲ. ಮಂಗೆ ಹೋಗಿ ಮನುಷ್ಯ ಆದ ಡುಮ್ಡುಮುಕ್ ಅಂತಿದ್ವಿ ಕಡೆಕ್ ಸಣ್ಣದಾಗ. ಇದು ಹೋಗಿ ಆದಾತು ಡುಮ್ಡುಮುಕ್. ಅದು ಹೋಗಿ ಇದಾತು ಡುಮ್ಡುಮುಕ್. ಕಡೆಕ್ ಏನಂತಿದ್ವಿ? ಮಂಗೆ ಹೋಗಿ ಮನುಷ್ಯ ಆದ ಡುಮ್ಡುಮುಕ್ ಅಂತಿದ್ವಿ. ಡಾರ್ವಿನ್ ಥಿಯರಿ ಅದು. ಇಸ್ ಇಟ್ ಓಕೆ? ಹಂಗೆ ಇದು ಸೈಕಲ್. ಇದು ವಿ ಕಾಲ್ ಇಟ್ ಎಸ್ ಎ cycle, working capital cycle ಅಂತ ಕರಿತೀವಿ. We call it as working capital cycle. Initially it will be in the form of cash. Cash ಹೋಗಿ raw material ಆಗುತ್ತೆ. raw material ಹೋಗಿ ಏನಾಗುತ್ತೆ? ಸೆಮಿ ಫಿನಿಶ್ಡ್ ಆಗುತ್ತೆ. ಸೆಮಿ ಫಿನಿಶ್ಡ್ ಹೋಗಿ ಏನಾಗುತ್ತೆ? ಫಿನಿಶ್ಡ್ ಗೂಡ್ಸ್ ಆಗುತ್ತೆ. ಸೆಮಿ ಫಿನಿಶ್ಡ್ ಹೋಗಿ ಫಿನಿಶ್ಡ್ ಗೂಡ್ಸ್ ಆಗುತ್ತೆ. ಫಿನಿಶ್ಡ್ ಗೂಡ್ಸ್ ಹೋಗಿ ಏನಾಯ್ತು? ಅದು ವರ್ಕ್ ಇನ್ ಪ್ರೋಗ್ರೆಸ್ ಆಗುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ಹೋಗಿ ಸೆಮಿ ಫಿನಿಶ್ಡ್ ಆಗುತ್ತೆ. ಸೆಮಿ ಫಿನಿಶ್ಡ್ ಹೋಗಿ ಫಿನಿಶ್ಡ್ ಆಗುತ್ತೆ. ಫಿನಿಶ್ಡ್ ಆದ್ಮೇಲೆ ಏನಾಗುತ್ತೆ? ಸೇಲ್ಸ್ ಆಗುತ್ತೆ. ಸೇಲ್ಸ್ ಆದಾಗ ಅದು ಕ್ಯಾಶ್ ಸೇಲ್ಸ್ ಇದ್ರೆ ಹೊಳಿ ಕ್ಯಾಶ್ ಆಗುತ್ತೆ. ಕ್ರೆಡಿಟ್ ಸೇಲ್ಸ್ ಇದ್ರೆ ಏನಾಯ್ತು? ಡೆಟರ್ಸ್ ಆಗುತ್ತೆ. ಆಯ್ತಾ? ಡೆಟರ್ಸ್ ಹೋಗಿ ಬಿ ಆರ್ ಆಗುತ್ತೆ. ಬಿ ಆರ್ ಹೋಗಿ ಮತ್ತೆ ಕ್ಯಾಶ್ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ಅಂತ ಕರಿತೀವಿ. ಹೀಗೆ ಸೈಕಲ್ ಇಲ್ಲಿಂದ ಒಂದು ಆರೋ ಮಾರ್ಕ್ ಬರುತ್ತೆ. ಹೀಗೆ ಆರೋ ಮಾರ್ಕ್ ಬರುತ್ತೆ. ಎಲ್ಲ ಬರ್ಕೋತ ಹೋಗ್ಬೋದು. ಕೊನೆಗೆ ಇಲ್ಲಿ ಕ್ಯಾಶ್ ಹೋಗಿ ಕ್ಯಾಶ್ ಆಗುತ್ತೆ. ಇನಿಷಿಯಲಿ ಇನ್ ದ ಫಾರ್ಮ್ ಆಫ್ ಕ್ಯಾಶ್, ಕೊನೆಗೆ ಎಂಡ್ ಆಗೋದು ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಎಲ್ಲಿ ಯಾವ ರೂಪದಲ್ಲಿತ್ತೋ ಅದೇ ರೂಪದಲ್ಲಿ ಅಡಕಾಗತ್ತೆ. ಅದೇ ರೂಪವನ್ನು ಪಡಿತದೆ. ಇಟ್ ಈಸ್ ಎ ಫಿಲಾಸಫಿ ಆಫ್ ಲೈಫ್ ಆಲ್ಸೋ. ಆಯ್ತಾ? ಇಟ್ ಇಸ್ ನಾಟ್ ಓನ್ಲಿ ದ ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್, ಇಟ್ ಈಸ್ ಅ ಫಿಲಾಸಫಿ ಆಫ್ ಲೈಫ್. ಸಣ್ಣ ಹುಡುಗರಿದ್ದಾಗ ಹೆಂಗ್ ಮಾಡ್ತಿರ್ತಾರಲ್ಲ, ವಯಸ್ಸಾದ್ಮೇಲೆ ಹಂಗ ಮಾಡ್ತಿರ್ತಾರೆ. ಸಣ್ಣ ಹುಡುಗರಂಗ ಗೊತ್ತೈತಿಲ್ಲ? ವಯಸ್ಸಾದವ್ರು ಮನ್ಯಾಗ ವಯಸ್ಸಾದವ್ರು ಇದ್ರೆ ಸಣ್ಣ ಹುಡುಗರಂಗ ಮಾಡ್ತಿರ್ತಾರ. ಹಂಗೆ ಯಾಕೆ ಮಾಡ್ತೀವಿ? ಸಣ್ಣ ಹುಡುಗರಂಗ ನಾವು ಅಂತಿರ್ತೀವಿ. ಹರಿದೇನಾರು ನಾವು ಮುದುಕರಾದ್ಮೇಲೆ ಹಂಗ ಮಾಡ್ತೇವೆ. ಬಿಕಾಸ್ ಇಟ್ ಈಸ್ ಎ ಸೈಕಲ್, ಲೈಫ್ ಸೈಕಲ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಎಸ್ ಎ ಲೈಫ್.
ಅರ್ಥ ಆಯ್ತಾ? ಯಾವ ರೂಪದಿಂದ ಶುರು ಆಗಿದೆಯೋ ಮೊದಲು ಕ್ಯಾಶ್ ರೂಪದಿಂದಲೇ ಶುರು ಆಗುತ್ತೆ, ಕೊನೆಗೆ ಅದು ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ ಬಿಟ್ವೀನ್ ಏನೆಲ್ಲ ಆಗುತ್ತೆ, ಇನ್ ಬಿಟ್ವೀನ್ ಏನೇನೋ ಆಗುತ್ತೆ. ಕ್ಯಾಶ್ ಹೋಗಿ ರಾ ಮೆಟೀರಿಯಲ್ ಹೋಗಿ ವರ್ಕ್ ಇನ್ ಪ್ರೋಗ್ರೆಸ್ ಸೆಮಿ ಫಿನಿಶ್ ಹೋಗಿ ಫಿನಿಶ್ಡ್. ಹೌದಾ? ಬಂಗಾರದ ಆಭರಣ ಬೇಕಾದ್ದು ಮಾಡ ಸರ್ ನೀವು. ಅದು ನೆಕ್ಲೆಸ್ ಆಗುತ್ತ, ಉಂಗ್ರ ಆಗುತ್ತ, ಕಿರೀಟ ಆಗುತ್ತ, ಹೌದಾ? ಪಾಟ್ಲ್ ಆಕತಿ, ಬಿಲ್ವಾರ್ ಆಕತಿ, ಚೈನ್ ಆಕತಿ, ಕಡಗ್ ಆಕತಿ, ಬ್ರಾಸ್ಲೆಟ್ ಆಕತಿ, ಎನಿಥಿಂಗ್ ಇವನೇ. ಕೊನೆಗೆ ಎಕ್ಸಾಲ್ ಕಡೆ ಹೋಗಿ ಏನಾಗುತ್ತೆ, ಒಳ್ಳೆ ಬಂಗಾರನ ಆಗುತ್ತೆ, ರೂಪ್ ಇಲ್ಲ. ದೇರ್ ಇಸ್ ನೋ ಫಾರ್ಮ್ ಎಟ್ ಆಲ್. ಇನಿಷಿಯಲಿ ಅದು ಹೆಂಗಿರುತ್ತೆ ಹಂಗ ಕೊನೆಗೆ ಕರಿಗೆ ಹಂಗ ಆಗೋದು. ಅದು ದಟ್ ಇಸ್ ದ ಬ್ಯೂಟಿ ಆಫ್ ಗೋಲ್ಡ್. ಅದಕ್ಕೆ ಭಾಳ ಕಿಮ್ಮತ್ತು. ನಾ ಏನಾದ್ರೆ ಏನಾಗೋದೈತಿ, ಕೊನೆಗೆ ಕರಿಗೆ ಮೊದ್ಲು ಏನಿದ್ನಲ್ಲ ಅದನ್ನ ಹಾಕತ್ತೆ ಅಂತ ಹೇಳ್ತದ, ಸಂದೇಶ ಕೊಡ್ತೈತೆ ಎಲ್ಲರಿಗೆ. ಅದು ನಾವೇನಿದ್ರೆ ಏನು, ನಾವು ನಮ್ಮ ಮನುಷ್ಯತ್ವವನ್ನು ಬಿಡಬಾರ್ದು. ನಾವು ಅಷ್ಟೇ, ನಾವು ಮನುಷ್ಯರಾಗಿ ಹುಟ್ಟಿದ್ರೆ ಮನುಷ್ಯತ್ವದಿಂದ ಇರ್ಬೇಕು. ನನಗೆ ಅಧಿಕಾರ ಇರ್ಬೋದು, ಸಂಪತ್ತು ಬರ್ಬೋದು, ಸೌಂದರ್ಯ ಇರ್ಬೋದು, ಜ್ಞಾನ ಇರ್ಬೋದು, ಮತ್ತೊಂದು ಏನೇನೋ ಇರ್ಬೋದು. ಎಲ್ಲ ಮದಗಳಿದ್ರು ಕೂಡ ಕೊನೆಗೆ ಮನುಷ್ಯತ್ವ ಅನ್ನೋದು ಇರದೇ ಇದ್ರೆ ಅದಕ್ಕೆ ಏನು ಬೆಲೆ ಇಲ್ಲ. ಮನುಷ್ಯನಾಗಿ ಹುಟ್ಟಿ ಮನುಷ್ಯತ್ವದಲ್ಲೇ ಇರ್ಬೇಕು ಅನ್ನೋದು ಸಂದೇಶ. ಅದು ಎಷ್ಟು ನಮೂನಿ ಆಭರಣ ಆಗಿರ್ತದೆ ಬಂಗಾರ. ಹೋಗಲಿ ಖದ್ ನಮೂನಿ. ಯಾರ ಕಡೆ ಇದ್ದಾಗ, ರಾಜನ ಕಡೆ ಇದ್ದಾಗ ಕಿರೀಟ ಆಗಿತ್ತು. ರಾಜ ಸಂಸ್ಥಾನ ಹಾಳಾಗಿ ಹೋದ್ಮೇಲೆ ಕಿರೀಟ ಎಲ್ಲಿ ಹೋಗ್ತೋ ಗೊತ್ತಿಲ್ಲ, ಯಾರ ಕಡೆ ಸಿಕ್ತೋ ಗೊತ್ತಿಲ್ಲ. ಸಿಕ್ಕಾವ ಏನ್ ಮಾಡಿದ, ಕಿರೀಟ ಮುರ್ದ ಅವೇನ್ ತನಗೇನ್ ಬೇಕು ಅದನ್ನ ಮಾಡ್ಕೊಂಡ. ಇದಂತೆ. ಸೊ ಯಾರ್ಯಾರ ಅವಶ್ಯಕತೆ ಅನುಗುಣವಾಗಿ ಬಂಗಾರ ಅನುಕೂಲ ಆಗುತ್ತೆ. ಹಿಂಗೆ ಮನುಷ್ಯತ್ವ ಇದ್ದವರು ಸಿಚುವೇಶನಲಿ ದಟ್ ವಿ ಹ್ಯಾವ್ ಟು ಆಕ್ಟ್. ದಿಸ್ ಈಸ್ ಹೌ ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ವರ್ಕ್ಸ್ ಇನ್ ಬಿಸ್ನೆಸ್ ಆರ್ಗನೈಸೇಷನ್. ಇದು ನಮಗ್ ಗೊತ್ತಿರಬೇಕು. ಹೆಂಗಿರ್ಬೇಕು ಈ ಸೈಕಲ್, ಇದರ ಪ್ರಮಾಣ ಹೆಂಗ, ಎಷ್ಟು ಅವಧಿ ಇರಬೇಕು, ರಾ ಮೆಟೀರಿಯಲ್ ಇಂದ ಸೆಮಿ ಫಿನಿಶ್, ರಾ ಮೆಟೀರಿಯಲ್ ವರ್ಕ್ ಇನ್ ಪ್ರೋಗ್ರೆಸ್ ಒಳಗೆ ಎಷ್ಟು ದಿವಸ ಇರ್ತೈತಿ, ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಸೆಮಿ ಫಿನಿಶ್ನಾಗ ಎಷ್ಟು ದಿವಸ ಆಗಿರ್ತೈತಿ, ಸೆಮಿ ಫಿನಿಶ್ ಇಂದ ಫಿನಿಶ್ನಾಗ ಎಷ್ಟು ದಿವಸ ಆಗುತ್ತೆ, ಫಿನಿಶ್ ಆದ್ಮೇಲೆ ಮಾರಾಟ ಆಗ್ಲಾರ್ದ ಗುಡಾವಣೆಗೆ ಎಷ್ಟು ದಿವಸ ಇರುತ್ತೆ, ಮಾರಾಟ ಆದ್ಮೇಲೆ ರೊಕ್ಕ ಬರಕ್ಕೆ ಎಷ್ಟು ದಿವಸ ಉದ್ರಿ ಮಾರಿದ್ವಿ ಅಂದ್ರೆ ಆತು, ರೊಕ್ಕ ಬರೋ ಬದ್ಲಿ ಡೆಟರ್ ಹೋಗಿ ಬಿಆರ್ ಆತ, ಬಿಆರ್ ಇದ್ಮೇಲೆ ಅದು ಎಷ್ಟು ದಿವಸಕ್ಕೆ ಬರ್ತೈತಿ. ಸೊ ಇದು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ನಲ್ಲಿ. ಓಕೆ, ಈಗ ಸಾಕು. ನಾವು ಈಗ ಮೋತಿಲಾಲ್ಗೆ 5,000 ರೂಪಾಯಿದ್ದು ಮಾರಾಟ ಮಾಡಿ, ಈಗ ಖರೀದಿ ಮಾಡಿದ್ದಾತು, ಖರ್ಚು ಮಾಡಿದ್ದಾತು, ಡಿಸ್ಕೌಂಟ್ ಬಿದ್ದಿದ್ದಾತು, ಮಾರಾಟ ಮಾಡಿದ್ದಾತು. ಈಗ ನೋಡ್ರಿ ಅದ ಅಕಸ್ಮಾತ್ ಇಲ್ಲಿ ನೋಡ್ರಿ ಉಳಿದದ್ದು ಗೂಡ್ಸ್ ನಲ್ಲಿ ಮೋತಿಲಾಲ್ 5,000 ಮಾರೇವಿ ಅಂತಲ್ಲ, ಇನ್ನೂ ಉಳಿದದ್ದು ಏನ್ರ ಯಾರೋ ಒಬ್ಬ ಒಯ್ದಿದ್ನ ಅಂತ ಹೇಳಿರಿ, ABC. ಎ ಹೆಂಗ್ ಕಾಂಟ್ರಿಬ್ಯೂಟ್ ಮಾಡ್ಯಾವಲ್ಲ ಹಂಗ ಉಳಿದ ಗೂಡ್ಸ್ ಅನ್ನ ಯಾರ 3 ಮಂದಿ ಪೈಕಿ ಯಾರೋ ಒಯ್ದಿದ್ರ ಅಂತ ಹೇಳಿರಿ. ಅವಾಗ ಅವ್ರ ಸಪೋಸ್ ಬಿ ಹ್ಯಾಸ್ ಟೇಕನ್ ಓವರ್ ದ ರಿಮೈನಿಂಗ್ ಗೂಡ್ಸ್ ಅಂದಿದ್ರ ಅಂತ ಹೇಳಿರಿ. ಅವಾಗ ಬೈ ಬಿಸ್ ಅಕೌಂಟ್ ಟೇಕನ್ ಓವರ್. ಈ ಸದ್ಯಂತೂ ಯಾರು ಏನು ಒಯ್ದಿಲ್ಲ. 55,000 ಕ್ಯಾಶ್ ಮಾರಾಟ ಮಾಡ್ರೆ, ಇನ್ನು 5,000 ಉದ್ರಿ ಮಾರಾಟ ಮಾಡ್ರೆ ಯಾರಿಗೆ ಮೋತಿಲಾಲ್. ಫಿನಿಶ್ ರೈಟ್. ಈಗ ಬರ್ರಿ 60,000 ಟೋಟಲ್. 60,000 ಟೋಟಲ್. 25 plus 27, 37, 41. 41, 44, 44, 45. Remaining 15,000. So to profit transferred to ಅಂದು A, B, C. A ಗೆ 5,000, B ಗೆ 5,000, C ಗೆ 5,000. ಯಾಕೆ? They share the profits equally. 3,000 each ಅಲ್ಲಪ್ಪ, 5,000 each. They share the profit equally. ಇಲ್ಲಿಗೆ ನಮ್ಮ ಜಾಯಿಂಟ್ ವೆಂಚರ್ ಅಕೌಂಟ್ ಮುಗಿತು. ಜಾಯಿಂಟ್ ವೆಂಚರ್ ಅಕೌಂಟ್ ಇಸ್ ಕ್ಲೋಸ್. ಬರ್ಕೊಂಡ್ರಿ ಎಲ್ಲರೂ? ಇದನ್ನ ಬರ್ಕೊಂಡ್ರಿ? ಈಗ ಬನ್ನಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಎಲ್ಲರಿಗೂ ಕಾಣುತ್ತಾ ಇದು? ಈಗ ಕಾಣುತ್ತಾ? ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸರಿನಾ? ನಾ ಹೇಳಿದ್ದೇನೆ ಫಸ್ಟ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ನೆನಪಿಡಬೇಕು ನೀವು. ಅವ್ರೇನು ವೆಂಚರರ್ಸ್ ಕಾಂಟ್ರಿಬ್ಯೂಟ್ ಮಾಡಿರ್ತಾರಲ್ಲ ಕ್ಯಾಪಿಟಲ್, ಅದನ್ನ ಜಮಾ ಕೊಡ್ಬೇಕು ಮೊದಲು.
ಡೆಪಾಸಿಟ್ ಮಾಡಬೇಕು. ಜಾಯಿಂಟ್ ಬ್ಯಾಂಕಿಗೆ ಡೆಪಾಸಿಟ್ ಆಫ್ ಹೆಂಗ್ ಡೆಪಾಸಿಟ್ ಆಫ್ ನೋಡ್ರಿ. ಟು ಎ's ಅಕೌಂಟ್ 10,000, ಟು b's ಅಕೌಂಟ್ 10,000. 10,000 ಈಚ್ ಹೋಗಲ್ಲ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದು ಇರ್ಫಾನ, ಹೌದಾ? 10,000. ಟು c's ಅಕೌಂಟ್ 10,000. ಮೊದ್ಲೇ ಕದನ ಹತ್ಬೇಕು, ಅಷ್ಟು ಜಮಾ ಏನ್ ಜಮಾ ಆಗಿದೆ ಅಲ್ಲ ಅದಾದ್ಮೇಲೆ ಮಾರಾಟ ಮಾಡಿದ ರೊಕ್ಕ ಏನ್ ಬಂದಿದ್ದಲ್ಲ ಅದನ್ನ ಹಚ್ಬೇಕು. ಟು ಜಾಯಿಂಟ್ ವೆಂಚರ್ ಸೇಲ್ಸ್ ಪ್ರೊಸೀಡ್ ಇಲ್ಲಿ ಹಚ್ಚೇವಲ್ಲ, ಬೈ ಜಾಯಿಂಟ್ ಬ್ಯಾಂಕ್ ಅಂತ ರೊಕ್ಕ ಬಂದೈತೆ ಅಷ್ಟು. ಮಾರಾಟ ಮಾಡಿದ್ರೆ ರೊಕ್ಕ ಬಂದೈತೆ ಎಷ್ಟು? 55,000. ಟು ಬಿ ಆರ್ ಡಿಸ್ಕೌಂಟ್ ಮಾಡ್ಯಾವ ನೋಡ್ರಿ ನಾವು. 5,000 ಬಿ ಆರ್ ಇತ್ತು, ಡಿಸ್ಕೌಂಟ್ 2,200 ಹೋದ್ರೆ 4,800 ರೊಕ್ಕ ಬಂದೈತಿ. ರಿಸೀವ್ಡ್ ಹೌ ಮಚ್? 4,800, ನಾಟ್ 5,000. ಆಕ್ಚುಯಲ್ ಕ್ಯಾಶ್ ರಿಸೀಟ್ ಆಗಿದ್ದು ಹಚ್ಬೇಕಿಲ್ಲಿ. ನೀವು 5,000 ಬಿ ಆರ್ 5,000 ಹಚ್ಬೇಡ್ರಿ, ಕಡಿಮೆ ಬಂದೈತಿ ನಮ್ಗೆ ರೊಕ್ಕ. 4,800 ಬಂದೈತಿ. ಇದು ಬಿಟ್ರೆ ಬೇರೆ ಅಂದ್ರೆ ಕ್ಯಾಶ್ ರಿಸೀಟ್ ಐತನ್ ನೋಡ್ರಿ, ಜಮಾ ರೊಕ್ಕ ಬಂದಿದ್ ಮೊದಲ ಏನಿಂದ ದೀನಿಂದ 10,000 ಬಂತು, ಮಾರಾಟ ಮಾಡಿದ್ರೆ 55,000 ಬಂತು, ಬಿ ಆರ್ ನಿಂದ 4,800 ಬಂತು. ಇಷ್ಟು ಬಿಟ್ರೆ ಬೇರೆ ರೊಕ್ಕ ಯಾವುದೂ ಜಮಾ ಇಲ್ಲ. ನನಗನ್ಸಿದ ಮಟ್ಟಿಗೆ ಯಾವುದೂ ಜಮಾ ಇಲ್ಲ, ಇಷ್ಟೇ ಜಮಾ ಇರೋದು, ಹೌದಾ? ಇದ್ನ ಜಮಾ ಕೊಟ್ಟ ಮೇಲೆ ಖರ್ಚು ಹಚ್ಬೇಕು. ಏನ್ ಖರ್ಚು ಮಾಡಿರಿ, ಹೌದಾ? ಖರ್ಚು ಏನ್ ಮಾಡಿರಿ ನೋಡ್ರಿ. ಬೈ ಜಾಯಿಂಟ್ ವೆಂಚರ್ ಕಾಸ್ಟ್ ಆಫ್ ಗೂಡ್ಸ್ 25,000. ಹೌದಾ? ಪೇಮೆಂಟ್ ಮಾಡಿರಿ. ಆಮೇಲೆ ಬೈ ಜಾಯಿಂಟ್ ವೆಂಚರ್ ಎಕ್ಸ್ಪೆನ್ಸ್ ಎಷ್ಟು? 3,800. ಕ್ಯಾರೇಜು ಮತ್ತೇನಿದೆ ಅದರ್ ಎಕ್ಸ್ಪೆನ್ಸ್ 3,800. ಇದಲ್ದನ ಹಿರಾಳ ಒಂದ್ ಕಡೆ ನೀವು ಉದ್ರಿ ತಗೊಂಡಿರಲ್ಲ, ಹಿರಾಳ ಒಂದ್ ಕಡೆ ತಗೊಂಡ್ರಿಲ್ಲ, ಅದನ್ನ ಕೊಟ್ಟೇವಿ ಅಂತ ಹೇಳಾರ ಅವ್ರು, ಕೊನೆಗೆ ಸೆಟಲ್ ಮಾಡ್ಬೇಕಲ್ಲ. ಅದಕ್ಕ ಬೈ ಹಿರಾಲಾಲ್ ಎಷ್ಟು? ಅವ್ನ ರೊಕ್ಕ ಎಷ್ಟು ಕೊಡುದು? ಹಿರಾಲಾಲ್ 12,000 ಕೊಟ್ರಿ. ಯು ಪೇಡ್ ಹಿರಾಲಾಲ್ ಅಕೌಂಟ್ ಏನು ಡ್ಯೂ ಅಮೌಂಟ್. ಮತ್ತ ಮೋತಿಲಾಲ್ ಕಡೆನಂತೂ ಬಿ ಆರ್ ಬಂದೈತಿ, ಬಿ ಆರ್ ಬಂದಿದ್ ರೊಕ್ಕ ಇಲ್ಲಿ ಹಚ್ಚೇವಿ. ಡಿಸ್ಕೌಂಟ್ ಇಲ್ಲಿ ಹಚ್ಚೋಂಗಿಲ್ಲ. ಜಾಯಿಂಟ್ ಬ್ಯಾಂಕ್ ಹಚ್ಚೇವಿ. ಮತ್ತೇನ್ ಹಚ್ಚೋದೈತಿ ನೋಡ್ರಿ ಬ್ಯಾಂಕ್, ಜಾಯಿಂಟ್ ಬ್ಯಾಂಕಿಗೆ ಏನೂ ಇಲ್ಲ. ಇಷ್ಟು ಏನೂ ಇಲ್ಲ ಅಂದ್ರೆ ಇಷ್ಟಕ್ಕೆ ಮುಗಿಯಂಗಿಲ್ಲ ಇದು. ಮತ್ತೆ ಎ ಅಕೌಂಟ್, ಬಿ ಅಕೌಂಟ್, ಸಿ ಅಕೌಂಟ್ ಹಾಕಿ ಅವರು ಫೈನಲ್ ಸೆಟಲ್ಮೆಂಟ್ ಎಷ್ಟು ಕೊಡೋದೈತಲ್ಲ ಅಷ್ಟು ಇಲ್ಲಿ ಹಚ್ಬೇಕು. ಬೈ ಎಸ್ ಅಕೌಂಟ್, ಬೈ ಬಿಸ್ ಅಕೌಂಟ್, ಬೈ ಸಿಸ್ ಅಕೌಂಟ್ ಹಚ್ಬೇಕು. ಅವ್ರವ್ರಿಗೆ ಎಷ್ಟೆಷ್ಟು ಕೊಡ್ಬೇಕಲ್ಲ ಅವರಿಗೆ ಸೆಟಲ್ಮೆಂಟ್. ಇಲ್ಲ ಅಂದ್ರೆ ಏನಾಕತ್ ಗೊತ್ತಾನೆ, ಈಗ ನೋಡ್ರಿ, ಈಗ 10 10 10 30 ಪ್ಲಸ್ 55 ಎಷ್ಟಾಯ್ತು? 85. 85 ಪ್ಲಸ್ 4,000 89,800 ರೂಪಾಯಿ ಐತಿ ನಿಮ್ಮ ಹತ್ರ ರೊಕ್ಕ. ಪೇಮೆಂಟ್ ಎಷ್ಟು ಮಾಡಿರಿ ನೋಡ್ರಿ ಈಗ? 25,000 ಪ್ಲಸ್ 28,000 30,000 40,800. ಇನ್ನು ಉಳಿತು ಎಷ್ಟು ರೊಕ್ಕ? ರೊಕ್ಕ ಎಷ್ಟು ಉಳಿತು? ಈ ಅವೈಲೇಬಲ್ ದಲ್ಲಿ ಪೇಮೆಂಟ್ ಎಷ್ಟು ಮಾಡಿರಿ? 30 85 89,800 ರೂಪಾಯಲ್ಲಿ 89,800 ರೂಪಾಯಲ್ಲಿ 40,800 ಹೋಗೈತಿ. ಅಂದ್ರ 49,000 ನಿಮ್ಮ ಹತ್ರ ರೊಕ್ಕ ಐತಿ, ಹೌದಿಲ್ಲ? 49,000. ಇದನ್ನ ಹೆಂಗ್ ಏನ್ ಮಾಡುದು ಅಂದ್ರೆ 3 ಮಂದಿ ಈಕ್ವಲ್ ಅನ್ಸೋದಲ್ಲ. ಶೇರ್ ಪ್ರಾಫಿಟ್ ಈಕ್ವಲ್ ಅಂದ್ರೆ ಪ್ರಾಫಿಟ್ ಈಕ್ವಲ್ ಅಂತೇವೆ ನಾವು ಜಾಯಿಂಟ್ ವೆಂಚರ್ಗೆ, ರೊಕ್ಕ ಈಕ್ವಲ್ ಅನ್ಸೋದಲ್ಲ, ಹೌದಾ? 49,000 ಹೆಂಗ್ ಅನ್ಸೋದಪ್ಪ? ಎಷ್ಟು ಅನ್ಸೋದು ಯಾರಿಗೆ ಅಂದ್ರೆ, ವಿ ನೀಡ್ ಟು ಪ್ರಿಪೇರ್ ಇಂಡಿವಿಜುವಲ್ ವೆಂಚರರ್ಸ್ ಅಕೌಂಟ್, ಎಸ್ ಅಕೌಂಟ್, ಬಿಸ್ ಅಕೌಂಟ್, ಸಿಸ್ ಅಕೌಂಟ್. 3 ಮಂದಿ ಅಕೌಂಟ್ ಹಾಕೋಣ. ರೈಟ್, ಬರ್ರಿ ಕೆಳಗಡೆ ಹಾಕ್ತೇಳ್ರಿ. ಹಾಕೋಣ. ಅಕೌಂಟ್ ಏಸ್ ಅಕೌಂಟ್ ಅಂದ್ರೆ ನೀವು ಇಲ್ಲಿ ಬಹಳ ಪದ ಐತಿ ಇಲ್ಲಿ. ಏನು ಎಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಮತ್ತು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಎರಡು ಹಾಕಿದ ಮೇಲೆ ಎಲ್ಲೆಲ್ಲಿ ಎ ಅಂತ ಬಂದಾವಲ್ಲ,
ಎಲ್ಲೆಲ್ಲಿ ಬಿ ಅಂತ ಬಂದಾವಲ್ಲ, ಎಲ್ಲೆಲ್ಲಿ ಸಿ ಅಂತ ಬಂದ ಅವ್ರು ರಿವರ್ಸ್ ಎಂಟ್ರಿ ಮಾಡ್ಕೋಬೇಕು ನಾವು. ಇಲ್ಲಿ ಬರ್ರಿ ಜಾಯಿಂಟ್ ವೆಂಚರ್. ಜಾಯಿಂಟ್ ವೆಂಚರ್ ಎಲ್ಲೆಲ್ಲಿ ಎ ಬಂದೈತನ ಎ ಪ್ರಾಫಿಟ್ ಬಂದೈತಲ್ಲ ಪ್ರಾಫಿಟ್. ಅವಾಗ ಏನ್ ಅನ್ಬೇಕು, ಬೈ ಜಾಯಿಂಟ್ ವೆಂಚರ್ ಅಕೌಂಟೆಂಟ್ ಎ, ಎಸ್ ಅಕೌಂಟ್ ಕ್ರೆಡಿಟ್ ಬೈ ಜಾಯಿಂಟ್ ವೆಂಚರ್ ಪ್ರಾಫಿಟ್ ಎಷ್ಟು 5,000. ಇಲ್ಲೇನ್ರ ಐತನ ಎ ಅಕೌಂಟ್ ಏನಾಗುತ್ತೆ ಜಾಯಿಂಟ್ ಬ್ಯಾಂಕಿಂಗ್ ಬರಿ ಎ ಅಕೌಂಟ್ ಐತೆ ನೋಡಿ. So joint bank account added to A's account. A's account is credited by joint bank. Their initial contribution is to 10,000. Their initial contribution. ಇಲ್ಲೊಂದು ಎ ಅಕೌಂಟ್ ಐತೆ ನೋಡ್ರಿ. ಇಲ್ಲೊಂದು ಅವ ಎ ಇದನ್ನ ಮಾಡ್ಯಾನ ನೋಡ್ರಿ, ಗೂಡ್ಸ್ ತಂದ ನೋಡ್ರಿ. ಜಾಯಿಂಟ್ ವೆಂಚರ್ ಅಕೌಂಟ್ ಐತೆ ನೋಡ್ರಿ, A's account. A's account is credited by joint venture account. Goods brought in ಎಷ್ಟರದು 4,000. ಇಲ್ಲೆಲ್ಲರೂ ಎ ಅದಾನ, ಎಲ್ಲಿ ಇಲ್ಲ ನೋಡ್ರಿ. ವೆರಿ ಸಿಂಪಲ್. ಏನು ಎಷ್ಟು ಕೊಡ್ಬೇಕಂತ ಗೊತ್ತಾಗ ನೋಡ್ರಿ. ಎ ತಾ ಮೊದಲು ಹಾಕಿದ 10,000 ಕೊಡ್ಬೇಕು. ಅವೇನು ಇನಿಷಿಯಲ್ ಕಾಂಟ್ರಿಬ್ಯೂಷನ್ ಮಾಡ್ಯಾವಲ್ಲ 10,000 ಕೊಡ್ಬೇಕು. ಆಮೇಲೆ ಎ ಬರ್ಬೇಕಂತ ಪ್ರಾಫಿಟ್ 5,000 ಕೊಡ್ಬೇಕು, 15,000. ಅದಲ್ದನ ಎ ಗೂಡ್ಸ್ ತಂದಾನ 4,000. ಹೌದಾ? ಒಟ್ಟು ಕೂಡಿ ಎ ಎಷ್ಟು ಕೊಡ್ಬೇಕು ನಾವು? 19,000. This is final settlement. We call it as final settlement. ಅಷ್ಟು ಕೊಟ್ಬಿಟ್ವಿ ಟು ಜಾಯಿಂಟ್ ಬ್ಯಾಂಕ್ 19,000. 49,000 ಪೈಕಿ ನಮ್ಮ ಹತ್ರ ರೊಕ್ಕ ಉಳಿದಿತ್ತಲ್ಲ 19,000 ಯಾರಿಗೆ ಕೊಡಾಕತ್ತೇವಿ? ಎ ಕೊಡಾಕತ್ತೇವಿ. ಬರ್ರಿ ಜಾಯಿಂಟ್ ಬ್ಯಾಂಕಿಗೆ ಬರ್ರಿ. ಬೈ ಎಸ್ ಅಕೌಂಟ್ 19,000 ಕೊಟ್ರಿ. ಇನ್ನ ಬೀನ್ ಅಕೌಂಟಿಗೆ ಬರ್ರಿ. ಬೀನ್ ಅಕೌಂಟ್ by joint venture ಎಷ್ಟು 5,000 ಪ್ರಾಫಿಟ್. by joint bank 10,000 ಅವ್ ಹಾಕಿದ 10,000. ಮತ್ತೇನ್ ರೈಟ್ ನೋಡ್ರಿ, ಬಿದು ಏನು ಇಲ್ಲ 15,000 ಬಿ ಕೊಡಬೇಕು ಟು ಜಾಯಿಂಟ್ ಬ್ಯಾಂಕ್ 15,000 ಕೊಟ್ರೆ ಅವನು ಜಾಯಿಂಟ್ ಬ್ಯಾಂಕಿಗೆ ಬರ್ರಿ. ಬೈ ಬೀಸ್ ಅಕೌಂಟ್ 15,000. 49,000 ಪೈಕಿ ರೊಕ್ಕದೊಳಗ 19,000 ಎ ಕೊಟ್ವಿ, ಇನ್ನು 30,000 ಉಳಿದಿತ್ತು. 30,000ಗೆ 15,000 ಯಾರಿಗೆ ಕೊಟ್ವಿ? ಬಿ ಕೊಟ್ವಿ. ಇನ್ನು ಉಳಿದಿದ್ದ ಅಷ್ಟು 15,000 ಅದು ಯಾರಿಗೆ ಕೊಡಬೇಕು? ಸಿ ಕೊಡಬೇಕು. ಒಬ್ಬನ ಉಳ್ದಾನವ. ಬೈ ಸೀಸ್ ಅಕೌಂಟ್ 15,000 ಕ್ಲೋಸ್ ಮಾಡ್ರಿ. ಇದನ್ನ 30, 50, 89,800 89,800. ಈಗ ನೀವು ಸೀಸ್ ಅಕೌಂಟ್ ಹಾಕ್ರಿ. ಸೀಸ್ ಅಕೌಂಟ್ ಹಾಕಿದ್ರೆ ಇಷ್ಟ. ಬೈ ಜಾಯಿಂಟ್ ವೆಂಚರ್ ಒಂದು 5,000 ಪ್ರಾಫಿಟ್. ಬೈ ಜಾಯಿಂಟ್ ವೆಂಚರ್ ಏನೋ ಅವ ಕಾಂಟ್ರಿಬ್ಯೂಟ್ ಮಾಡಿದ 10,000. ಬಿಂದ ಹೆಂಗಿತ್ತು ಹಂಗ 15,000 ಟು ಜಾಯಿಂಟ್ ಬ್ಯಾಂಕ್ 15,000. ಸೀನ್ ಅಕೌಂಟ್ ಸೇಮ್. ಬೀಸ್ ಅಕೌಂಟ್ ಹಾಕಿರಲ್ಲ ಸೇಮ್ ಏನ್ ಬರುತ್ತೆ? ಸೀಸ್ ಅಕೌಂಟ್ ಬರುತ್ತೆ. ಬಿ ಅಕೌಂಟ್ ಹಾಕಿವಲ್ಲ ಸೇಮ್ ಸೀಸ್ ಅಕೌಂಟ್ ಹಾಕಿದ್ರಿ. ಎಲ್ಲರೂ ಹಾಕಿದ್ರಿ? ಎಲ್ಲರೂ ಹಾಕಿರಿ ನೋಡ್ರಿ. ಇಲ್ಲಿ ಏನೇನ್ ಮಾಡಿದ್ರಿ? 3 ಜನ ವೆಂಚರರ್ಸ್ ಇದ್ದಾಗ ಒಂದು ಅಡಿಷನಲ್ ಅಕೌಂಟ್ ಹಾಕಿದ್ರಿ. ಆಯ್ತಾ? ಬರೀ ಎ ಬಿ ಇದ್ರ ಅಂದ್ರ ಎಸ್ ಅಕೌಂಟ್ ಬಿ ಅಕೌಂಟ್ ಹಾಕ್ತಿದ್ರಿ. ನಿನ್ ಅಬ್ದುಲ್ ಲೈನ್ ಬಶೀರ್ ಇದ್ದಾಗ ಅಬ್ದುಲ್ ಅಕೌಂಟ್ ಬಶೀರ್ ಅಕೌಂಟ್. ಈಗ 3 ಜನ ಅದಾರ, ಎ ಬಿ ಸಿ, 3 ಅಕೌಂಟ್ ಹಾಕಿರಿ ಅಷ್ಟೇ. 3 ಅಕೌಂಟ್ ಅಂದ್ರೆ ಫಸ್ಟ್ ಯು ನೀಡ್ ಟು ಪ್ರಿಪೇರ್ ಜಾಯಿಂಟ್ ವೆಂಚರ್ ಅಕೌಂಟ್, ನೆಕ್ಸ್ಟ್ ಯು ನೀಡ್ ಟು ಪ್ರಿಪೇರ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಎಲ್ಲಿವರೆಗೂ? ಎಲ್ಲ ಎಂಟ್ರಿ ಆಗುವವರೆಗೆ. ಆಮೇಲೆ ಯು ಹ್ಯಾವ್ ಟು ವೇಟ್ ಟಿಲ್ ದ ಕ್ಲೋಸರ್ ಆಫ್ ಈಚ್ ವೆಂಚರರ್ಸ್ ಅಕೌಂಟ್ ಫಾರ್ ಫೈನಲ್ ಸೆಟಲ್ಮೆಂಟ್. Once you come to know the final settlement amount, to that extent you need to pay to individual venturers. A's account 19,000, B's account 15,000, C's account 15,000. 49,000 ಉಳಿದಂತ ಧಡ್ ಅಂತಂದು 3 ಮಂದಿ ಈಕ್ವಲ್ ಹಂಚೋದಲ್ಲ, ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಹಂಚೋದಲ್ಲ. ನೀವು 3 ಜನರದ ಇಂಡಿವಿಜುವಲ್ ಅಕೌಂಟ್ ಹಾಕಿದಾಗ ಅವ್ರಿಗೆ ಎಷ್ಟು ಕೊಡಬೇಕಾಗಿದೆಯೋ ಅಷ್ಟನ್ನ ಇಲ್ಲಿ ಕೊಡಬೇಕು. ಅಲ್ಲಿ ನಿಮ್ಮ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗುತ್ತೆ. ಅಲ್ಲಿ ಯಾವುದು 1 ಪೈಸಾನು ಏನು ಬ್ಯಾಲೆನ್ಸ್ ಉಳಿಯೋದಿಲ್ಲ.
your joint bank account is going to be closed, A's account is going to be closed, B's account is going to be closed, C's account is going to be, ಇದರಲ್ಲಿ ಕ್ಯಾರಿ ಫಾರ್ವರ್ಡ್ ಇಲ್ಲ ಯಾವ ಅಕೌಂಟ್ ನಾವು ಕ್ಯಾರಿ ಫಾರ್ವರ್ಡ್ ಇರೋದಿಲ್ಲ. ಜಾಯಿಂಟ್ ವೆಂಚರ್ ಕ್ಲೋಸ್ ಆಗಿದೆ, ಅಲ್ಲಿ ನಮಗೆ ಪ್ರಾಫಿಟ್ ಗೊತ್ತಾಕತಿ, ಜಾಯಿಂಟ್ ಬ್ಯಾಂಕಿಗೆ ಬರ್ತೇವೆ, ಅಲ್ಲಿ ಎಲ್ಲ ರೆಸಿಟ್ಸ್ ಪೇಮೆಂಟ್ಸ್ ಗೊತ್ತಾಕತಿ, ಅಲ್ಲಿ ಫೈನಲ್ ಸೆಟಲ್ಮೆಂಟ್ ಅಮೌಂಟ್ ಎಷ್ಟು ಕೊಡಬೇಕು ಅನ್ನೋದು ನೀವು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಹಾಕ್ತಿರಲ್ಲ, ಎಟ್ ದ ಎಂಡ್ ಕ್ಯಾಪಿಟಲ್ ಅಕೌಂಟ್ಗೆ ನೀವು ಪೇಮೆಂಟ್ ಮಾಡ್ತಿರಲ್ಲ, ಹಂಗೆ ಇದು ಇವ್ರು ಇದು ಕ್ಯಾಪಿಟಲ್ ಅಕೌಂಟ್ ಇದ್ದಂಗೆ ಇದು ಯಾರ್ದು ಎಸ್ ಅಕೌಂಟ್ ಬಿಸ್ ಅಕೌಂಟ್ ಸಿಸ್ ಅಕೌಂಟ್ ಇದು ಅವ್ರವ್ರ ಇಂಡಿವಿಜುವಲ್ ಕ್ಯಾಪಿಟಲ್ ಅಕೌಂಟ್ ಇದ್ದಂಗೆ. ಅದು ಅವ್ರು ಹಾಕಿದ ಕ್ಯಾಪಿಟಲ್ ಅನ್ನ ತೋರಿಸ್ತದೆ, ಅವ್ರಿಗೆ ಬರಬೇಕಾದಂತ ಪ್ರಾಫಿಟ್ ಅನ್ನ ತೋರಿಸ್ತದೆ. ಅಷ್ಟನ್ನ ನಾವು ಪೇಮೆಂಟ್ ಮಾಡಿದೇವೆ ಅಂತ ತೋರಿಸಿದ್ರೆ ನಿಮ್ಮ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಮತ್ತು ಇಂಡಿವಿಜುವಲ್ ವೆಂಚರ್ಸ್ ಅಕೌಂಟ್ ಸೈಮಲ್ಟೇನಿಯಸ್ಲಿ ದೇ ಆರ್ ಗೋಯಿಂಗ್ ಟು ಬಿ ಕ್ಲೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಹೌದಾ? ಸೈಮಲ್ಟೇನಿಯಸ್ಲಿ ಅವು ಕ್ಲೋಸ್ ಆಗ್ತದೆ. ಅರ್ಥ ಆಯ್ತಾ? ಈ ಪ್ರಾಬ್ಲಮ್ ತಿಳಿತಾ? ಎಲ್ಲರಿಗೂ ಈ ಪ್ರಾಬ್ಲಮ್ ತಿಳಿತಾ? ಬಹಳ ಆರಾಮ್ಸೆ ಹೋಗೋಣ. ಈ ಪ್ರಾಬ್ಲಮ್ ಬಹಳ ಈಸಿ ಇದೆ, ತಿಳ್ಕೊಂಡ್ರೆ ಬಹಳ ಈಸಿ. ಥರ್ಡ್ ಮೆಥಡ್ ಫಸ್ಟ್ ಸೆಕೆಂಡ್ ಮೆಥಡ್ ಫಸ್ಟ್ ಮೆಥಡ್ ತಿಳ್ಕೊಂಡ್ರೆ ಸೆಕೆಂಡ್ ಮೆಥಡ್ ಈಸಿ ಆಗುತ್ತೆ. ಅದು ಫಸ್ಟ್ ಸೆಕೆಂಡ್ ಮೆಥಡ್ ಸಿಮಿಲರ್ ಹೋಗ್ಬಿಡುತ್ತೆ. ಥರ್ಡ್ ಮೆಥಡ್ ನಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಸಿಮಿಲರ್ ಹೋಗ್ಬಿಡುತ್ತೆ. ಫಸ್ಟ್ ಮೆಥಡ್ ಜಾಯಿಂಟ್ ವೆಂಚರ್, ಥರ್ಡ್ ಮೆಥಡ್ ಇವು ಇರುತ್ತೆ. ಅಲ್ಲಿ ಪರ್ಚೇಸ್ ಹಚ್ತೇವೆ, ಅಲ್ಲಿ ಎಕ್ಸ್ಪೆನ್ಸ್ ಹಚ್ತೇವೆ, ಅಲ್ಲಿ ಸೇಲ್ಸ್ ಹಚ್ತೇವೆ, ಅಲ್ಲಿ ಪ್ರಾಫಿಟ್ ಕಂಡು ಹಿಡಿತೇವೆ. ಥರ್ಡ್ ಮೆಥಡ್ ನಲ್ಲಿನೂ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ. ಆಸ್ ಫಾರ್ ಆಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಇಸ್ ಕನ್ಸರ್ನ್. ಹೊಸ ಅಕೌಂಟ್ ಹಾಕೋದು ಏನು ಅಂತಂದ್ರೆ ಜಾಯಿಂಟ್ ಬ್ಯಾಂಕ್. ಅಲ್ಲೇನು ವೆರಿ ಸಿಂಪಲ್. ಜಾಯಿಂಟ್ ಬ್ಯಾಂಕಿಗೆ ಫಸ್ಟ್ ವೆಂಚರ್ ಕಾಂಟ್ರಿಬ್ಯೂಷನ್ ಅನ್ನ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಜಮಾ ತಗೋಬೇಕು. ಆ ನಂತರ ಸೇಲ್ಸ್ ರೂಪದಿಂದ ಬಂದಂತ ಹಣವನ್ನು ಜಮಾ ತಗೋಬೇಕು. ಹೌದಾ? ಬಿ ಆರ್ ಅಕಸ್ಮಾತ್ ಡಿಸ್ಕೌಂಟ್ ಮಾಡಿದ್ರೆ ಅದರಿಂದ ಬಂದಂತ ಹಣವನ್ನು ತಗೋಬೇಕು. ಆ ನಂತರ ಪೇಮೆಂಟ್ ಅನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಪರ್ಚೇಸ್ ಮಾಡಿದ್ರೆ ಪೇಮೆಂಟ್ ಮಾಡಬೇಕು. ಕ್ರೆಡಿಟರ್ಸ್ ಪೇಮೆಂಟ್ ಮಾಡಿದ್ದು ಕೊಡಬೇಕು. ಹೌದಾ? ಉದ್ರಿ ತಗೊಂಡಿದ್ರದ್ದು ಪೇಮೆಂಟ್ ಮಾಡಿದ್ದು ಕೊಡಬೇಕು. ಕೊಟ್ಟಾದ್ಮೇಲೆ ಎಕ್ಸ್ಪೆನ್ಸ್ ಮಾಡಿದ್ದು ಪೇಮೆಂಟ್ ಮಾಡಬೇಕು. ಕೊಟ್ಟಾದ್ಮೇಲೆ ನೀವು ವೆಂಚರರ್ಸ್ ಪೇಮೆಂಟ್ ಮಾಡಿದ್ದನ್ನು ಹಾಕ್ಬೇಕು. ತಿಳ್ಕೊಂಡ್ರೆ ಬಹಳ ಈಸಿ ಇದು. ಲಕ್ಷ ಕೊಡದೇ ಇದ್ರೆ ಕಷ್ಟ. ಯಾವ್ದಾದ್ರು ಅಷ್ಟೇ, ಲಕ್ಷ ಕೊಡದೇ ಇದ್ರೆ ಯಾವುದು ಈಸಿಯಾಗಿ ತಿಳಿಯೋದಿಲ್ಲ. ಲಕ್ಷ ಕೊಟ್ರೆ ಎಲ್ಲ ಓದ್ತಿದೆ. ನೀವೆಲ್ಲ ಲಕ್ಷ ಕೊಡೋರು ಅಂತ ಗೊತ್ತಿದೆ ನನಗೆ. ಬಹಳ ಚೆನ್ನಾಗಿ ಅಭ್ಯಾಸ ಮಾಡ್ತೀರಿ ಅಂತ ಗೊತ್ತಿದೆ ನನಗೆ. ಹಿಂಗಾಗಿ ನಿಮ್ಗೆ ಕಲಿಸ್ಲಿಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇಷ್ಟು ಚೆನ್ನಾಗಿ ಆನ್ಲೈನ್ ಕ್ಲಾಸ್ನಲ್ಲಿ ಕಲಿಯೋ ಹುಡುಗರನ್ನ ನಾನು ನೋಡೇ ಇಲ್ಲ, ತಿಳ್ಕೊಂಡ್ಬಿಡಿ. ಭಾಳ ಮೆಟಿಕ್ಯುಲಸ್ಲಿ ಅಭ್ಯಾಸ ಮಾಡ್ತೀರಿ. ಮೆಟಿಕ್ಯುಲಸ್ಲಿ ಹೇಳಿದ್ದೆಲ್ಲ ವರ್ಕ್ ಅನ್ನು ಮಾಡ್ತೀರಿ. ಭಾಳ ಖುಷಿ ಇದೆ. ನಾನು ನಮ್ಮ ಎಲ್ಲ ಕಲೀಗ್ಸ್ ಜೊತೆಗೆ, ಪ್ರಿನ್ಸಿಪಾಲ್ರ ಜೊತೆಗೆ ಇದನ್ನ ನಿತ್ಯ ಶೇರ್ ಮಾಡ್ತೇನೆ. ನಾನು ಭಾಳ ನನಗಂತೂ ಆನ್ಲೈನ್ ಕ್ಲಾಸಲ್ಲಿ ಆಫ್ಲೈನ್ ಕ್ಲಾಸ್ಗಿಂತ ಆನ್ಲೈನ್ ಕ್ಲಾಸ್ ಭಾಳ ಖುಷಿ ಕೊಡ್ತದೆ ಅಂತ ಹೇಳಿದ್ದೇನೆ. ನಾನು ಎಲ್ಲರಿಗೂ ಹೇಳಿದ್ದೇನೆ. ದೇ ಆರ್ ಆಲ್ ಅಟೆಂಟಿವ್, ದೇ ಆರ್ ಆಲ್ ಹ್ಯಾಪಿ, ದೇ ಆರ್ ಆಲ್ ಫಾಲೋಯಿಂಗ್ ಅವರ್ ಲೆಕ್ಚರ್ಸ್ ಅಂತೆಲ್ಲ ಶೇರ್ ಮಾಡ್ಕೊಂಡಿದ್ದೇನೆ ನಾನು ಪ್ರಿನ್ಸಿಪಾಲ್ ಎದುರಿಗೆ, ನಮ್ಮ ಸ್ಟಾಫ್ ಎದುರಿಗೆ, ಎಲ್ಲರಿದ್ರಿಗೂ ನಿಮ್ಮ ಬಗ್ಗೆ ಸಾಕಷ್ಟು ಒಳ್ಳೆ ಅಭಿಪ್ರಾಯ ಬಂದಿದೆ ಎಲ್ಲರ ಬಗ್ಗೆನೂ. ಇನ್ನು ನಾಳೆಯಿಂದ ನಿಮ್ಮ ರೆಗ್ಯುಲರ್ ಕ್ಲಾಸ್ ಏನು ಆನ್ಲೈನ್ ಕ್ಲಾಸಸ್ ಎಲ್ಲ ಸಬ್ಜೆಕ್ಟ್ದು ನಾಳೆ ನಾಡದಿಂದ ನಿಮಗೆ ರೆಗ್ಯುಲರ್ ಎಲ್ಲ ಕ್ಲಾಸ್ದು ಇಷ್ಟು ದಿವಸ ನಡೆದಿದ್ದಾವೆ. ನಿಮಗೆ ಎಲ್ಲ ಎಕನಾಮಿಕ್ಸ್ ನಡೆದಿದೆ, ಆಮೇಲೆ ಮೇಡಮ್ ತಗೊಂಡಿದ್ದಾರೆ, ಮಮತಾ ಮೇಡಮ್ ತಗೊಂಡಿದ್ದಾರೆ, ಪ್ರಿನ್ಸಿಪಾಲ್ರು ತಗೊಂಡಿದ್ದಾರೆ. ಇನ್ನು ಕೆಲವು ಸಬ್ಜೆಕ್ಟ್ಸ್ದು ಇನ್ನು ಗೆಸ್ಟ್ ಫ್ಯಾಕಲ್ಟಿ ಬರೋರು ಇದ್ರು, ಅವರೆಲ್ಲ ಬಂದಿದ್ದಾರೆ. ನಿಮಗೇನು ಫುಲ್ ಫ್ಲೆಜ್ ಆಗಿ ಏನೋ ಎಲ್ಲ ಸಬ್ಜೆಕ್ಟ್ದು ಕ್ಲಾಸು ನಡೀಲಿಕ್ಕೆ ನಾಳೆಯಿಂದ ಇಷ್ಟು ದಿವಸ ನಡೆದಿದ್ದಾವೆ. ಇನ್ನು ನಾಳೆಯಿಂದ ಇನ್ನೂ ಸೀರಿಯಸ್ ಆಗಿ ಕ್ಲಾಸಸ್ ನಡೀತಾವೆ. ಅದಕ್ಕೆ ಮೋಸ್ಟ್ ಪ್ರೊಬಬ್ಲಿ ನಾನು ಡೈಲಿ ಈವ್ನಿಂಗ್ ಕ್ಲಾಸ್ ತಗೊಳ್ಳೋದಾಗತ್ತೇನೆ. ಮಾರ್ನಿಂಗ್ ಇಟ್ ಮೇ ನಾಟ್ ಬಿ ಪಾಸಿಬಲ್ ಬಿಕಾಸ್ ಶೆಡ್ಯೂಲ್ ಟೈಟ್ ಆಗುತ್ತೆ. ನಿಮಗೆ ಮುಂಜಾನೆ ಕಾಲೇಜ್ನಲ್ಲಿ 2-3 ತಾಸು ಕಂಟಿನ್ಯೂ ಮಾಡಿದರೆ ಐ ವಿಲ್ ಶಿಫ್ಟ್ ಫ್ರಾಮ್ ಮಾರ್ನಿಂಗ್ ಟು ಈವ್ನಿಂಗ್ ಕ್ಲಾಸ್. ಇಸ್ ಇಟ್ ಓಕೆ? ನಾವು ಈವ್ನಿಂಗೇ ಚೆನ್ನಾಗಿರುತ್ತೆ, ನಮಗೆ ಏನು ತೊಂದರೆ ಇಲ್ಲ. ಮುಂಜಾನೆ 2-3 ತಾಸು ಥಿಯರಿ ಎಲ್ಲ ಕಲಿಯಿರಿ. ಈವ್ನಿಂಗ್ ನಾವೇನು ಮಾಡೋಣ, ನಮ್ಮ ಅಕೌಂಟೆನ್ಸಿನ ಮಾಡ್ಕೊಳ್ಳೋಣ. ಆಗ್ಬೋದಾ? ಓಕೆ. ಟುಮಾರೋ ಶಾಲ್ ವಿ ಮೀಟ್ at what time? Morning or evening? Tomorrow, is it morning or evening? Tomorrow evening? Okay, good. Evening at 6:30. 6 or 6:30. ನಾನು ಕಳಿಸ್ತೇನೆ, ಟೈಮಿಂಗ್ ಕಳಿಸ್ತೇನೆ. either 6 or 6:30. ನಾನು ನಿಮ್ಗೆ ಬೇಕಂದ್ರೆ ಒಂದು ಪ್ರಾಬ್ಲಮ್ ಹೋಮ್ವರ್ಕ್ ಕಳಿಸ್ಲಿ. ಇವತ್ತು ಮಾಡ್ತೀರಾ? ಒಂದು ಸಿಂಪಲ್ ಪ್ರಾಬ್ಲಮ್ ಕಳಿಸ್ತೇನೆ, ಮಾಡ್ತೀರಾ? ಟ್ರೈ ಅಟ್ ಹೋಮ್, ನೋ ಪ್ರಾಬ್ಲಮ್. ಮನೇಲಿ ಬಿಡಿಸ್ರಿ ಇದೇ ಮಾದರಿಯಲ್ಲಿ ಒಂದು ಪ್ರಾಬ್ಲಮ್ ಕಳಿಸ್ತೇನೆ, ಟ್ರೈ ಮಾಡಿ. ನಾಳೆ ಒಂದು ಪ್ರಾಬ್ಲಮ್ ನಮ್ಮ ಕ್ಲಾಸ್ನಲ್ಲಿ ಬರುತ್ತೆ, 1 ಅಥವಾ 2 ಪ್ರಾಬ್ಲಮ್. ಇವತ್ತೊಂದು ಕಳಿಸ್ತೇನೆ, ಮನೇಲಿ ಬಿಡಿಸ್ರಿ, ನೋಡೋಣ.
ಬಿಡಿಸ್ರಿ ಚೆನ್ನಾಗಿರುತ್ತೆ. Is it okay? Shall we conclude the class? Okay, good night.